ನರೇಗಾ ಸೌಲಭ್ಯಗಳನ್ನು ಒದಗಿಸುವಂತೆ ಕೂಲಿ ಕಾರ್ಮಿಕರಿಂದ ಅಧಿಕಾರಿಗಳಿಗೆ ತಾಕೀತು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಈಚನಾಳ ಗ್ರಾಪ ನರೇಗಾ ಕೂಲಿ ಕಾರ್ಮಿಕರಿಂದ ಆಕ್ರೋಶ. ಬೇಸಿಗೆ ಇರೋದ್ರಿಂದ ಕುಡಿಯೋ ನೀರು, ಟೆಂಟ್, ವಾಹನ ವ್ಯವಸ್ಥೆ ಮಾಡದ್ದಕ್ಕೆ ಆಕ್ರೋಶ. ಗ್ರಾಮದ 5 ಗುಂಪುಗಳಿಗೆ ಕೂಲಿ ಕೆಲಸ ನೀಡಿರೋ ಅಧಿಕಾರಿಗಳು. 150ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರಿಂದ ಗ್ರಾಮದ ಹೊರವಲಯದಲ್ಲಿ ನರೇಗಾ ಕಾಮಗಾರಿ. 7 ಮಾನವ ದಿನಗಳ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು. ದುಡಿದ ಕೂಲಿ ಕಾರ್ಮಿಕರಿಗೆ ಕೂಲಿ ಮೊತ್ತ ಕಡಿಮೆ ಹಾಕ್ತಾರೆ ಅನ್ನೋ ಆರೋಪ. ನರೇಗಾ ತಾಂತ್ರಿಕ ಸಂಯೋಜಕ ಹನುಮಗೌಡ, ಪಿಡಿಒ ಬಸಯ್ಯ, ತಾಂತ್ರಿಕ ಸಹಾಯಕ ವೀರೇಶಗೆ ತರಾಟೆ. ವರದಿ ಶಂಕರ್ ಪವಾರ್. ಲಾಸ್ಟ್ ಟೈಮ್ ಈಗ ಒಂದು 15 ದಿನದಿಂದ ಕ್ಯಾನಲ್ ಕೆಲಸ ಹಾಕಿರಿ. ಅದು ಮೊದಲು ಮುಂಚೆ ಏನಿತ್ತು, ಬಿಫೋರ್ ಆಫ್ಟರ್ ಫೋಟೋ ಚೆಕ್ ಮಾಡ್ರಿ, ಕೆಲಸ ಹಂಗೆ ಆಗೈತಿ. ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ಸ್ವಲ್ಪ ಹೆಚ್ಚಿಗೆ ಆಗೈತಿ. ಈಗ ಬಿಸಿಲು ವಿಪರೀತ ಆಗೈತಿ. 3 ಕಿಲೋಮೀಟರ್ ಅಲ್ಲಿದ್ದು ಇಲ್ಲಿ ನಡ್ಕೊಂಡು ಬರ್ಬೇಕು. ಸಾಹೇಬ್ರೆ, ನಾನು ಒಂದ್ ಸೆಕೆಂಡ್ ನಾನು ಮಾತಾಡಿ ಮುಗಿಸ್ಬಿಡ್ತೀನಿ, ನೀವು ಮಾತಾಡ್ತೀನಿ ಆಯ್ತಾ? ಅಲ್ಲಿದ್ದ ಇಲ್ಲಿ ನಡ್ಕೊಂಡ್ ಬರ್ಬೇಕು. ಈ ರಣ ಬಿಸ್ಲಾಗ ಒಂದು ಟೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಂಥ ಗಲೀಜ್ನಾಗೆ ಕೆಲಸ ಕೊಟ್ಟಿದ್ವಿ. ಆದ್ರೂ ನಾವು ಕರೆಕ್ಟಾಗಿ ಇದನ್ನು ಮಾಡ್ಲಾರ್ದಂಗೆ ನಾವು ಫೋಟೋ ತೆಗೆಸ್ಕೊಂಡು ಹೋಗೋಷ್ಟು ಅವಿವೇಕಿಗಳಲ್ಲ. ಸರ್ಕಾರದ ಕೆಲಸ ನಮ್ದು ಏಟಾಗಬೇಕು, ಅದು ನಿಯತ್ತಾಗಿ ಎಷ್ಟು ಪ್ರಾಮಾಣಿಕವಾಗಿ ಮಾಡಕತ್ತೀವಿ. ಇದು ಬಿಟ್ಟು ನೀವು ಕಡಾಖಂಡಿತ ಇಷ್ಟೇ ಕೊಡ್ಬೇಕು ನಾವು ಮೆಜರ್ಮೆಂಟು, ಇಲ್ಲ ನಾವು ಈ ಕೂಲಿ ಮೊತ್ತ ಕಡಿಮೆ ಆಗ್ತೀವಿ ಅನ್ನೋದಾದ್ರೆ ಮೊದಲು ಸೌಲಭ್ಯ ಏನು ಕೊಡ್ಬೇಕಲ್ಲ ನಿಯಮಾನುಸಾರ ಅದನ್ನು ಕೊಡ್ರಿ. ನಿಮ್ದು ಏನು ರೂಲ್ಸ್ ಐತೆ ಫಾಲೋ ಅಪ್ ಮಾಡಿಕೊಡ್ರಿ, ನೀವು ಮಾಡಿಕೊಡ್ರಿ. ಆಮೇಲೆ ನಮ್ಗೆ ಹೇಳ್ರಿ, ನಾವು ಮಾಡ್ಕೊತೀವಿ. ಇಲ್ಲ ನೀವು ಅದನ್ನೇನು ಮಾಡ್ಲಾರ್ದೇ ನಾವು ಕೂಲಿ ಮೊತ್ತ ಕಮ್ಮಿ ಆಗ್ತೀವಿ, ನೀವು ಬೇಕಾಬಿಟ್ಟಿ ಮಾಡಿದ ಕೆಲಸ ಅನ್ನೋದಾದ್ರೆ ಇದ್ರ ವಿರುದ್ಧ ನಮ್ದು ಧಿಕ್ಕಾರ ಇರುತ್ತೆ. ಇದ್ರಾಗೇನು 2 ಮಾತಿಲ್ಲ. ಆಯ್ತಾ, ಮೊದಲೇನೋ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಲೆಕ್ಕದಾಗ ಮಾಡಿರ್ತಿದ್ರೆ, ಇವತ್ತು ಏನ್ ಬಂದೈತಿ, ಈಗ 4ನೇ ದಿನ ಆಯ್ತು ಕೆಲಸ. 4ನೇ ದಿನ ಬಂದ್ ಕೇಸ್ ಎಷ್ಟು ಜನ ಲೇಬರ್ ಅದಿರಿ. ಸರ್ ಕೇಳಕತ್ತಿದ್ ಇಷ್ಟೇ ಇಲ್ಲ, ಕಣ್ಣಿಗೆ ಇದು ಕಂಡಿದ ಸಂಬಂಧ ಎಷ್ಟು ಸರ್ ಸಿಟಿಗಾರ ನಮ್ಮೇಲೆ ಬಯಕತ್ತಾರ. ಆಯ್ತಾ, 4ನೇ ದಿನ ಕೆಲಸ ಹೊಡಕತ್ತದ. ಇಲ್ಲಿ 4ನೇ ದಿನಕ್ಕೆ ಒಂದು 50% ಕೆಲಸ ಆಗಿರ್ಬೇಕಲ್ಲ. 4 ದಿನ ಅಂತೀರಿ, 1ನೇ ದಿನ ಎಲ್ಲ ಮೇಟ್ಗಳದು ಯಾವ್ದು ಫೇಸ್ ಅಥೆಂಟಿಕೇಷನ್ ಇದೊಂದು ಪಾಯಿಂಟ್ ಐತಲ್ಲ, ಒಂದಿನ ಹೋಯ್ತಲ್ಲ, ಒಂದಿನ ಯಾರ್ದು ಅಟೆಂಡೆನ್ಸ್ ಹಾಕಿಲ್ಲ. ಹಾಕಿವಿ, ಅಟೆಂಡೆನ್ಸ್ ಹಾಕಿವಿ. ಒಬ್ಬೊಬ್ಬರು ಫೋಟೋ 5 ರಿಂದ 10 ನಿಮಿಷ ತಗೊಂಡವ್ ಸರ್. ಎಷ್ಟು ಯಾರಂತ ಕೆಲಸ ಅಲ್ಲ, 5 ರಿಂದ 10 ನಿಮಿಷ ಒಬ್ರು ಫೋಟೋ ಸರ್. 10 ಜನ ಲೇಬರ್ ಇರ್ತಾನಲ್ರಿ, ಅದ್ರಾಗ ಒಬ್ರು ಫೋಟೋ ಅಟೆಂಡೆನ್ಸ್ ಹಾಕೊಂಡು ಹೋಗಕ್ಕೆ ಒಂದಿನ ಹೋಗ್ತದ ಅಂದ್ರೆ ಕೆಲಸ ಮಾಡೋದು. ಅಲ್ಲ ಸರ್, ಬಿಸಿಲು ಪರ್ಸನಲ್ ಹೇಳಕತ್ತೀನಿ ಸರ್. ಈಗ ಕೆಲಸ ಮಾಡೋದು ಬೇಡ. ಒಂದ್ ಕೆಲಸ ಸರ್, ಊರಾಗ್ಲಿದ್ದ ಬರ್ಬೇಕು, ಇಲ್ಲಿ ಅಲ್ಲಿದ್ದ ಇಲ್ಲಿ ಯಾವ ಕೆಲಸ ಮನಿತಲ್ಲಿ ಇರೋದಿಲ್ಲ. ಯಾವ ಕೆಲಸ ಮನಿತಲ್ಲಿ ಇರೋದಿಲ್ಲ ಸರ್. ಇರ್ಲಿ ಹಾಗಂತೇಳಿ ಬಿಸಿಲಿರಲ್ಲ, ಎನಿ ಟೈಮ್ ಬಿಸಿಲಿರಲ್ಲ. ನಾವು ಇಂಚೆ ಕೆಲಸ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಮೊದಲು ಕೆಲಸ ಮಾಡಿದ್ರಿ, ಮಾಡಿವಿಲ್ಲ, ಕೆಲಸ ಮಾಡ್ರಿ, ಎಲ್ಲಾರು ನಡ್ಕೋತ ಮಾಡ್ತಿರಲ್ಲ. ಮಾಡಿವಿ ಸರ್. ನಮಗೂ ಅರ್ಥ ಆಗುತ್ತೆ. ಈಗ ಬಂದು ಮುಂಜಾನೆ ಅಟೆಂಡೆನ್ಸ್ ಹಾಕೊಂಡ್ರೆ ನೀವು ಸರಿ ಮಾಡಲ್ರಿ, ಬರೀ ಅಟೆಂಡೆನ್ಸ್ ಹಾಕಂಗಿಲ್ಲ. ಇದನ್ನ ಯಾಕೆ ಮಾಡ್ತಿಲ್ಲ? ತ್ರಾಸ ಆಗತ್ತಿರ ಮಗ, ಬಿಸಿಲಿಗೆ ಹಂಗಾಗಿ ಬಿಟ್ಟಿರ ಆಟ ಬರ್ತಿರಲ್ಲ. ಕೂಲಿ ಮೊತ್ತ ಸರ ನೀವು ಕೊಡೋದು ಇಲ್ಕೊಡ್ರಿ. ಕೋಟಿ ಗಂಟೆ ಬಡವರಿಗೆ ಸರ್ಕಾರ ಈಟಕ್ಕೆ ಆಟ ಆಗೈತೆ ಇವೆಲ್ಲ ಬೇಡ್ರಿ. BOCಗೆ ಯಾವ ಕರೆಕ್ಟಾಗಿ ಲೇಬರ್ ಇರಲ್ಲ, ಅವ್ರು ತುಂಬಾ ಪೇಮೆಂಟ್ ಮಾಡಿರ್ತೀರಿ, ನಮಗೆ ಗೊತ್ತದ ಫುಲ್ ಪೇಮೆಂಟ್. ಬಟ್ ಇಲ್ಲಿ ನಿಯತ್ತಾಗಿ ದುಡ್ಡೇರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಯಾಕೆ ನಾವು ಇದನ್ನ ಇಲ್ಲಿವರೆಗೂ ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರ ನಮ್ಗೆ ಇದ್ದದ್ರಾಗ ಸರಿಯಾಗಿ ಸಂಬಳ ಆಗಕತ್ತಾರ ಅಂತೇಳಿ ನಾವು ಕೂಲಿ ವರ್ಕ್ ಬರಾಗತ್ತ ಸುಮ್ಮನೆ ಹೊಂಟೀವಿ. ನೀವು ಈ ಸಲ ನೀವು ನಮ್ಮನ್ನು ಬಂದು ವಿಸಿಟ್ ಮಾಡಿ ನಾವು ಹೋಗಿವಿ ಅಂತೇಳಿ ಅನ್ನೋ ಕಾರಣಕ್ಕೆ ನೀವು ಕೂಲಿ ಮೊತ್ತ ಕಡಿಮೆ ಮಾಡಿದ್ರಿ ಅಂದ್ರೆ ನಾವ್ ಇದನ್ನ ಸಹಿಸೋದಿಲ್ಲ. ಈ ಬಿಸಿಲಾಗ ಮಾತ್ರ ಖಂಡಿತ ಸಹಿಸಲ್ಲ. ನಿಮ್ಮ ಇಷ್ಟ ಬಿಡೋ ಸಾಬ್ರೆ, ಇದು ನಿಮ್ಮ ಇಷ್ಟ. ಇಷ್ಟು ಮಾತ್ರ ಈ ಮುಂಚೆ ನೀವು ವಿಸಿಟ್ ಮಾಡ್ತಾರ ನಮ್ ಕನಸ್ನಾಗಿಲ್ಲ ಕೆಲಸ ಮಾಡಿವ್ರೆ ಮಾಡಾಕತ್ತೀವಿ. ನೀವು ಕೊಡೋ ಅಲ್ಲ ಮಾಡಕ್ ಅವಾಗನು ಮಾಡಿದ್ವಿ, ಈಗಾದ್ರೂ ನೀವು ವಿಸಿಟ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಬಟ್ ನಾವು ಮಾಡೋ ಕೆಲಸ ಅಂತೂ ಮಾಡಾಕತ್ತೀವ್ರಿ. ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಾಕತ್ತೀವಿ. ಬಟ್ ಅದೇ ಮೆಜರ್ಮೆಂಟ್ ನೆಪ ಹೇಳಿ ಮೊತ್ತ ಕಡಿಮೆ ಸಾಹೇಬ್ರೆ ನಿಮ್ಗೆ ಹೇಳಕತ್ತೀವಿ. ನೀವು ಈ ನೆಪದಾಗ ಮೆಜರ್ಮೆಂಟ್ ನೆಪದಾಗ ಕೂಲಿ ಮೊತ್ತ ಈ ಬಾರಿ ಕಡಿಮೆ ಆದ್ರೆ ಸಹಿಸಲ್ಲ. ಅದಾಗೇನು ಏನು 3 ಕಿಲೋಮೀಟರ್ ಅಲ್ಲಿದ್ದ ನಡ್ಕೊಂಡು ಬರ್ಬೇಕು. ಫೇಸ್ ಅಥೆಂಟಿಕೇಶನ್ ಒಂದಾಗೋದಿಲ್ಲ. ಈ ಮಧ್ಯೆ ನೀವು ಸರಿಯಾಗಿ ಸೌಲಭ್ಯ ಕೊಡೋದಿಲ್ಲ, ಒಂದು ಟೆಂಟ್ ಇಲ್ಲ, ನೀರಿಲ್ಲ. ಈ ಮಧ್ಯೆ ಗಲೀಜ್ನಾಗ ಕೆಲಸ ಹಾಕಿರಿ. ಬೇಸಿಗೆದಾಗ 9 ದಿನ ಕೆಲಸ ಕೊಡೋದಿಲ್ಲ. ಯಾವ ಬೇಕಾವು ನಿಮ್ಮ ಅನುಕೂಲ ಕೆಲಸ ಕೊಡ್ತೀರಿ. ಈ ಥರ ನಮ್ಮ ಜೀವ ತಿಂತೀರಿ ಕೂಲಿ ಕಾರ್ಮಿಕರು.
ಬೇಸಿಗೆ ಕೊಟ್ರಿ ನೀರು ಇರಲ್ಲ ಏನಿರಲ್ಲ ಏಟ್ ಕಡಿಬೇಕು ಹೇಳಿ ನಿಮ್ಗೆ 2 ಫೀಟ್ ಅಂದ್ರೆ ಏನೋ 1 ಫೀಟ್ 3 ಫೀಟ್ ಒಳಗೆ ಇಳಿಸ್ತಾರ ಕೊಡೋದಿಲ್ಲ 90 ದಿನ ಕೆಲಸ ನೀವು ಯಾವ ಪಂಚಾಯತಿ ನಿಯಮಾನುಸಾರ ಐತಲ್ರಿ ದುಡಿಯೋಣ ಬಾ ಯೋಜನೆದಾಗ ಯಾಕೆ ಕೊಡ್ಬೇಕು ಏಪ್ರಿಲ್ ಮೇ ಜೂನ್ 3 ಮುಗಿದೋಗುತ್ತಲ್ಲ ಮತ್ತೆ ಕೊಡೋದಿಲ್ಲ ಕೆಲಸ ಈಗ ಏಪ್ರಿಲ್ದಾಗ ಕೊಡ್ಬೇಕಂದ್ರೆ 1ನೇ ತಾರೀಕಿಂದ ಕೊಡೋದಿಲ್ಲ ಯಾವಾಗ ಕೊಡ್ತೀರಿ ಏಪ್ರಿಲ್ ಎಂಡಿಗೆ ಕೊಡ್ತೀರಿ ಕೆಲಸ ಮತ್ತೆ ಈಗ ಬೇಸಿಗೆದಾಗ ಕೊಡಲ್ಲ ಕೆಲಸ ನೀವು ಬೇಸಿಗೆದಾಗ ಎಲ್ಲರೂ ಖಾಲಿ ಇರ್ತಾರೆ ಮಾಡಕ್ಕೆ ಇವೆಲ್ಲ ಖಾಲಿನೇ ಇರ್ತವೆ ಮಳೆ ಬಂತಲ್ಲ ಮತ್ತೆ ಏಪ್ರಿಲ್ ಎಂಡಿಗೆ ಮಳೆ ಬರುತ್ತೆ ಮತ್ತೆ ಯಾವ್ದಾರು ಬರ್ಲಿ ಸಂಬಂಧ ಇಲ್ಲ ದುಡ್ಯಾರ ನಾವ್ ಇರ್ತೀವಲ್ಲ ಬೇಸಿಗೆದಾಗ ಕೆಲಸ ಕೊಡ್ರಿ 90 ದಿನ ಕರೆಕ್ಟ್ ಆಗಿ ನಾವ್ ಅವಾಗ ಮೆಜರ್ಮೆಂಟ್ ಕೇಳ್ರಿ ದುನಿಯಾ ಕೇಳ್ರಿ ಮಾಡ್ಕೊಡ್ತೀವಿ ಈ ನೀರಿನಾಗ ಈ ಗಲೀಜ್ನಾಗ ನೀವು ಮೆಜರ್ಮೆಂಟ್ ಕೊಡ್ಬೇಕಂದ್ರೆ ಕೊಡೋಕೆ ಸಾಧ್ಯ ಇವೆಲ್ಲ ಸರ ಇನ್ನ ಬೇಸ್ ಅಥೆಂಟಿಕೇಶನ್ ಇದ್ದಿಲ್ಲ ನೀವು ಇಷ್ಟಾಗಿ ಕೆಲಸ ಅರ್ಧ ಆಗಿರೋದು ಅರ್ಧ ಎಣ್ಣೆ ಹಾಕ್ಬೇಕಾದ್ರೆ ಹಾಕ್ಬೇಕಾದ್ರೆ ಜೀವತಿನಾಗತ್ತ ಅದೇ ಒಂದು ದೊಡ್ಡ ಸಮಸ್ಯೆ ಆಗೈತೆ ನಮ್ಗೆ ಒಂದು 10 ನಿಮಿಷದ ಯಾರೋ ಒಂದು 10 ಮಂದಿ ಅಟೆಂಡೆನ್ಸ್ ಆಗುತ್ತೆ ನೋಡು ಅವ್ರು ಉದರ್ ಕೆಲಸ ಕಳಿಸ್ತಾರ ಹೋಗಲ್ಲ ಸರ್ ಹೆಂಗ್ ಮಾಡ್ತೀವಿ ನಾವೇನ್ ಈಗ ಇವತ್ತು ಬೇರೆ ಸರ್ ಬಂದೈತಿಲ್ಲ ನಾಳೆಗೆ ಬರ್ತಾ ಇಲ್ಲ ನಾ ಗ್ಯಾರಂಟಿ ಕೊಡಕ್ಕಿಲ್ಲ ನಿಮ್ಗಂದ್ರೆ ನಮ್ಮ ಬಗ್ಗೆ ಗೊತ್ತು ಕೆಲಸ ಮಾಡಕ್ಕೆ ನಮ್ಮನ್ನ ನೋಡಲ್ಲ ಬಟ್ ಸಮಸ್ಯೆ ಇಷ್ಟ ನಿಮ್ಗೆ ಇಷ್ಟ ಹೇಳ್ತೇವೆ ನೋಡಿದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಆರ್ಡರ್ ಮಾಡಕ್ಕೆ ಪಬ್ಲಿಕ್ ಕೆಲಸ ಐತಿ ಮುಂದಿನ ವಿಚಾರ ಮಾಡ್ತೀವಿ ಕೆಲಸ ಏನಾಗಲ್ಲ ನಿಯತ್ತಾಗಿ ಮಾಡ್ತೀವಿ ಕೆಲಸ ಮಾಡಬೇಕು ಮಾಡಲಾರ್ದಂಗೆ ಹಂಗೆ ಬರೀ ನೀರ ಐತ್ರಿ ಬರೀ ನೀರ ಐತ್ರಿ ಜಾಗ ಎಲ್ಲ ನೆಕ್ಸ್ಟ್ ಏಪ್ರಿಲ್ ಇದ್ದಿದ್ದಲ್ಲ ನೀವು ಕೆರೆ ಕಾಲ ಆಗುತ್ತೆ ಕೆರೆ ಕಾಲದಾಗ ಮೆಜರ್ಮೆಂಟ್ ಕರೆಕ್ಟಾಗಿ ಕೊಡ್ತಾರೆ ಸುಮ್ಮನೆ ಅದೇನಂತಾಗ ನೀವು ಮಾತಾಡಿದ್ದು ಅದು ಎಲ್ಲ ಇದನ್ಸಲ್ಲ ಲೇಬರಿಗೆ ಏನು ಗೊತ್ತೈತಿ ಪರಿಸ್ಥಿತಿ ಬಿಸಿಲು ಅಲ್ಲಿಬ್ಬರು ನೀರು ತಂದಿರ ಕುಡಿಯೋಕೆ ನೀರು ಅನುಕೂಲ ಅಂದ ತಕ್ಷಣ ದೇವರಿಗೆ ನಾವು ರೊಕ್ಕ ಕೊಡಕತ್ತೀವಿ ಇಲ್ಲಿ ಯಾರ ರೊಕ್ಕ ಕೊಡಕತ್ತೀರಿ ಏನಾರು ರೊಕ್ಕ ಕೊಡ್ತೀರಲ್ಲ ಇಲ್ಲ ಅನುಕೂಲ ಅಂದ್ರೆ ರೊಕ್ಕ ಕೊಡೋದಲ್ಲ ಈ ದೇವ್ರ ಐತಲ್ಲ ಈ ದೇವರಿಗೆ ಒಂದು ಶ್ರಮ ಈಗ ನಾವೇ ಪ್ರಶ್ನೆ ಮಾಡಿ ಸಲ ನೀವು ನಮ್ದು ಯಾಕೆ ಕಮ್ಮಿ ಆಗ್ತೀರಿ BOC ಯಾಕೆ ಕರೆಕ್ಟ್ ಆಗ್ತೀರಿ ಕರೆಕ್ಟ್ ಆಗಿ ಲೇಬರ್ ಇರಲ್ಲ ಒಂದು ನಿಮಿಷ ಕರೆಕ್ಟ್ ಆಗಿ ಲೇಬರ್ ಏನಾಗಲ್ಲ ಏನೋ ಸಮಥಿಂಗ್ ಇರ್ತೈತೆ ಮಾಡಿರ್ತೀರಿ ಒಬ್ಬ ಮೆಂಬರ್ ರೊಕ್ಕ ಕಳ್ಕೊಂಡಿರ್ತಾನ ವಿಷಯ ಮಾತಾಡಬೇಡ